ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕ ಉತ್ಸವದ ಧ್ವಜಾರೋಹಣ. ಈ ಭಾಗದ ಅಭಿವೃದ್ಧಿ ಸರ್ಕಾರ ಬದ್ಧ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಕೃಷ್ಣಾ ಮೇಲ್ದಂಡೆ ಯೋಜನೆ ಜಾರಿಗೆ ಕೇಂದ್ರ ಅಸಹಕಾರ. ಭೂ ಪರಿಹಾರಕ್ಕೆ ಪ್ರತ್ಯೇಕ ಪ್ರಾಧಿಕಾರ. ಖಾಲಿ ಹುದ್ದೆಗಳ ನೇಮಕಾತಿ ಶೀಘ್ರ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಮಹಿಳಾ ಆಯೋಗದ ಅಧ್ಯಕ್ಷರಿಂದ ಸಂವಾದ. ಕಲ್ಯಾಣ ಕರ್ನಾಟಕ ಮಹಿಳೆಯರು ಅಸಾಮಾನ್ಯರು. ನಾಗಲಕ್ಷ್ಮಿ ಚೌಧರಿ. ಅಲೆಮಾರಿಗಳಿಗೆ ಶೇಕಡ 1% ಮೀಸಲು ಜಾರಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ. ಸಚಿವರಿಗೆ ಮನವಿ. ಸೆಪ್ಟೆಂಬರ್ 19ರಂದು ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ. ಸಮಾಜ ಬಾಂಧವರು ಭಾಗವಹಿಸಲು ಚಂದ್ರಶೇಖರ್ ಮಿರ್ಜಾಪುರ್ ಮನವಿ. ಹಿಂದುಳಿದ ವರ್ಗ ಗಣತಿ ಉಪ್ಪಾರ್ ಎಂದು ಜಾತಿ ಕಲಂನಲ್ಲಿ ಬರೆಯಿಸಿ. ದೇವೇಂದ್ರಪ್ಪ ಉಪ್ಪಾರ್. ಬಾಲ್ಯ ವಿವಾಹ ತಡೆಯಲು ಕಾನೂನುಗಳೊಂದಿಗೆ ಜನತೆ ಸಹಕಾರ ಅಗತ್ಯ. ನಾಗಲಕ್ಷ್ಮಿ ಚೌಧರಿ. ಪ್ರಧಾನಿ ನರೇಂದ್ರ ಮೋದಿ ಜನ್ಮದಿನ ಅಂಗವಾಗಿ ಪಾಕ್ಷಿಕ ರಕ್ತದಾನ ಶಿಬಿರ. ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಜಾತಿ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ತೆಗೆಯಲು ಆಗ್ರಹಿಸಿ ಸಚಿವರಿಗೆ ಮನವಿ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ರಮ ಹಣ ವಸೂಲಿ. ವಿತರಣೆಯಾಗದ ಪಡಿತರ. ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ. ವಾರ್ತೆಗಳ ವಿವರ. ಹೈದರಾಬಾದ್ ನಿಜಾಮರ ಆಳ್ವಿಕೆಯಿಂದ ಮುಕ್ತಿ ಪಡೆದು ವಿಮೋಚನೆ ಪಡೆದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಸರ್ಕಾರ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದು ಉಸ್ತುವಾರಿ ಸಚಿವ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರಿಂದು ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. 1 ವರ್ಷ 1 ತಿಂಗಳು ತಡವಾಗಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೆ ಸ್ವಾತಂತ್ರ್ಯ ದೊರಕಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ನೇತೃತ್ವದಲ್ಲಿ ನಡೆದ ಪೋಲೋ ಆಪರೇಷನ್ ಯಶಸ್ವಿಯ ಹಿನ್ನೆಲೆಯಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಈ ಭಾಗ ಸೇರ್ಪಡೆಯಾಗಿದೆ. ಅನೇಕ ಹೋರಾಟಗಾರರು ತ್ಯಾಗ ಬಲಿದಾನ ಮೂಲಕ ವಿಮುಕ್ತಿ ಹೊಂದಲು ಸಾಧ್ಯವಾಯಿತು. ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಹಿಂದುಳಿದಿರುವ ಪ್ರದೇಶದ ಪ್ರಾದೇಶಿಕ ಅಸಮಾನತೆ ನಿವಾರಿಸಲು ಮಲ್ಲಿಕಾರ್ಜುನ್ ಖರ್ಗೆ ಇವರ ಪ್ರಯತ್ನದ ಫಲವಾಗಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ, ಉದ್ಯೋಗದಲ್ಲಿ ಮೀಸಲು ನೀಡುವ ಕಾಯ್ದೆಯನ್ನು ರೂಪಿಸಿ ಜಾರಿಗೊಳಿಸಲಾಗಿದೆ. ಪ್ರತಿ ವರ್ಷ 5,000 ಕೋಟಿ ರೂಪಾಯಿ ಅನುದಾನವನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಸರ್ಕಾರ ನೀಡುತ್ತಲಿದೆ. ಇಲ್ಲಿಯವರೆಗೆ 371 ಅನುಷ್ಠಾನದಿಂದ 9,000 ವಿದ್ಯಾರ್ಥಿಗಳು ವೈದ್ಯರಾಗಿ, 25,000 ವಿದ್ಯಾರ್ಥಿಗಳು ಇಂಜಿನಿಯರ್ಗಳಾಗಿ ಶಿಕ್ಷಣ ಪಡೆಯಲು ಸಾಧ್ಯವಾಗಿದೆ. 80,000 ಸರ್ಕಾರಿ ನೌಕರರನ್ನು ನೇಮಿಸಲಾಗಿದೆ. 18,000 ಕೋಟಿ ರೂಪಾಯಿ ಇಲ್ಲಿಯವರೆಗೆ ಅಭಿವೃದ್ಧಿಗೆ ಖರ್ಚು ಮಾಡಲಾಗಿದೆ. ಸಂವಿಧಾನ ಇರುವವರೆಗೆ ಕಾಮಧೇನು ಅಂತೆ 371 ಜಾರಿಯಲ್ಲಿರುತ್ತಿದ್ದು ಈ ಭಾಗದ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕೆಂದರು. ಕಾರ್ಯಕ್ರಮವನ್ನ ನೆರವೇರಿಸಲಿ. ಪಥಸಂಚಲನ ಕಾರ್ಯಕ್ರಮ ಸನ್ಮಾನ್ಯ ಸಚಿವರಿಗೆ ಶ್ರೀ ವೀರಣ್ಣ RSI DAR ರಾಯಚೂರಿವರ ನಾಯಕತ್ವದಲ್ಲಿ ರಾಜು ನರಸಪ್ಪ ಠಾಣಾಧಿಕಾರಿಗಳು ಇವರ ನಾಯಕತ್ವದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು
ಕಾಲೇಜು ರಾಯಚೂರು NSS ಕುಮಾರಿ ಸಂಗೀತಾ ಇವರ ನಾಯಕತ್ವದಲ್ಲಿ, ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಸ್ಟೇಷನ್ ರಸ್ತೆ ರಾಯಚೂರು ಭಾರತ್ ಸೇವಾದಳ ಕುಮಾರಿ ಪವಿತ್ರ ಇವರ ನಾಯಕತ್ವದಲ್ಲಿ, ಸರ್ಕಾರಿ ಬಾಲಕರ ಪ್ರೌಢಶಾಲೆ ಸ್ಕೌಟ್ಸ್ ಕುಮಾರ್ ಚಂದ್ರಶೇಖರ್ ಇವರ ನಾಯಕತ್ವದಲ್ಲಿ ಮತ್ತು ಯುವ ಸಬಲೀಕರಣ ಇಲಾಖೆ ಕುಮಾರ್ ಅಶ್ವಿನ್ ಪವಾರ್ ಇವರ ನಾಯಕತ್ವದಲ್ಲಿ, ಸೇಂಟ್ ಮೇರೀಸ್ ಕಾನ್ವೆಂಟ್ ಗೈಡ್ಸ್ ಕುಮಾರಿ ಅಕ್ಷಯ ಇವರ ನೇತೃತ್ವದಲ್ಲಿ, ಟ್ಯಾಗೋರ್ ಸ್ಮಾರಕ ಪ್ರೌಢಶಾಲೆ ಕುಮಾರ್ ಮಂಜುನಾಥ್ ಇವರ ನಾಯಕತ್ವದಲ್ಲಿ, ಅರಣ್ಯ ಇಲಾಖೆ ಶ್ರೀ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಬಹಳ ದೊಡ್ಡ ಕೊಡುಗೆಯನ್ನ ಕೊಡ್ತಾ ಇದೆ. ತಾವೆಲ್ಲ ಇವತ್ತಿನ ಪೇಪರ್ಗಳನ್ನ ಗಮನಿಸಿರ್ಬಹುದು. ನಮ್ಮ ಸರ್ಕಾರ ನಿನ್ನೆ ನಾವು ಕ್ಯಾಬಿನೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ಸೇರಿ ಎರಡು ಬಹಳ ದೊಡ್ಡ ನಿರ್ಣಯಗಳನ್ನು ನಾವು ಮಾಡಿದ್ದೀವಿ. ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟಿಗೆ ಸುಮಾರು ಏನು ನಮಗೆ ಇದು ಕಂಪ್ಲೀಟ್ ಮಾಡೋದಕ್ಕೆ ಸುಮಾರು ಇನ್ನೂ 70,000 ಕೋಟಿ ಹಣವನ್ನ ಈ ಭಾಗದಲ್ಲಿ ಖರ್ಚು ಮಾಡಿ ಇಲ್ಲೇನು 75,000 ಎಕರೆ ಭೂಮಿಯನ್ನ ನಾವು ಭೂಸ್ವಾಧೀನ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಕನ್ಸೆಂಟ್ ಆಧಾರದ ಮೇಲೆ ಇವತ್ತು ದರ ನಿಗದಿ ಮಾಡಿರ್ತಕ್ಕಂಥದ್ದು ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಣಯ. ಯಾವುದೇ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತಕ್ಕಂಥ ಒಂದು ಹೆಮ್ಮೆ ವಿಷಯವನ್ನ ನಾನು ಹೇಳ್ತಾ ಇದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಬಹಳ ದೊಡ್ಡ ಕೊಡುಗೆಯಾಗಿ ಇವತ್ತು ನಮ್ಮ ಸರ್ಕಾರ ಈ ಭಾಗದ ಅಭಿವೃದ್ಧಿಗೆ ತನ್ನ ಬದ್ಧತೆಯನ್ನ ಪ್ರದರ್ಶನ ಮಾಡಿದೆ. ಇನ್ನೊಂದು ಬಹಳ ಮಹತ್ವದ ನಿರ್ಣಯ ಏನಂದ್ರೆ, ನಾವು ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಸಚಿವಾಲಯವನ್ನ ನಾವು ಸ್ಥಾಪನೆ ಮಾಡಲಿಕ್ಕೆ ಕ್ಯಾಬಿನೆಟ್ ಮಂಜೂರಾತಿ ಕೊಟ್ಟಿದೆ. ಕಲಬುರಗಿಯಲ್ಲಿ ನಡೆದಿರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ನಾವು ನಿರ್ಣಯವನ್ನ ಮಾಡಿದ್ವಿ. ಏನು ಅಂತಂದ್ರೆ, ಇಲ್ಲಿ ನಾವು ಪ್ರತ್ಯೇಕ ಸಚಿವಾಲಯವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನ ಮಾಡಿದ್ವಿ. ಇವತ್ತು ನಾವು ಪ್ರತ್ಯೇಕ ಸಚಿವಾಲಯ ಇವತ್ತು ಕ್ಯಾಬಿನೆಟ್ ಮಂಜೂರಾತಿ ಕೊಟ್ಟಿದೆ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇದೆ. ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳಿಗೆ ಆರ್ಟಿಕಲ್ 370 ರಾಜ್ಯ ಸರ್ಕಾರ ಈ ಭಾಗದ ಪ್ರಮುಖ ನೀರಾವರಿ ಯೋಜನೆಯಾಗಿರುವ ಕೃಷ್ಣಾ ಮೇಲ್ದಂಡೆ ಯೋಜನೆ ಭೂ ಪರಿಹಾರ ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಘೋಷಿಸಲು ಸಚಿವ ಸಂಪುಟ ತೀರ್ಮಾನಿಸಿರುವ ಮಹತ್ವದ ಹೆಜ್ಜೆಯಾಗಿದೆ ಎಂದರು. ರಾಯಚೂರಿನಲ್ಲಿ ಟ್ರಾಮ್ ಸೆಂಟರ್, ಕ್ಯಾನ್ಸರ್ ಆಸ್ಪತ್ರೆ, ವಿಮಾನ ನಿಲ್ದಾಣ ಸೇರಿ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಯಾವ ಸರ್ಕಾರವೂ ಕೈಗೊಳ್ಳದೇ ಇರುವ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದರು. 12 ತಂಡಗಳಿಂದ ಗೌರವ ವಂದನೆ ಸ್ವೀಕರಿಸಿದ ಸಚಿವರು ಆಕರ್ಷಕ ಪಥಸಂಚಲನ ವೀಕ್ಷಿಸಿದರು. ವೇದಿಕೆಯಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ವಿಧಾನ ಪರಿಷತ್ ಸದಸ್ಯರುಗಳಾದ ಎ ವಸಂತಕುಮಾರ್, ಶರಣಗೌಡ ಬಯ್ಯಾಪುರ್, ಮಹಾಪೌರರಾದ ನರಸಿಂಹಲು ಮಾಡಗಿರಿ, RDA ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, APMC ಅಧ್ಯಕ್ಷ ಮಲ್ಲಿಕಾರ್ಜುನ್ ತಲಮಾರಿ, ಪರಿಷತ್ ಮಾಜಿ ಸದಸ್ಯ ಬಸವರಾಜ್ ಪಾಟೀಲ್ ಇಟಗಿ, ಜಿಲ್ಲಾಧಿಕಾರಿ ನಿತೀಶ್, ಜಿಲ್ಲಾ ಪಂಚಾಯಿತಿ CEO ಈಶ್ವರ್ ಕುಮಾರ್ ಕಾಂದು, ಪಾಲಿಕೆ ಆಯುಕ್ತ ಜುಬೇಲ್ ಮಹೋಪಾತ್ರ ಸೇರಿದಂತೆ ಅನೇಕ ಪ್ರಮುಖರು ಅಧಿಕಾರಿಗಳಿದ್ದರು. ಕೃಷ್ಣಾ ಮೇಲ್ದಂಡೆ ಯೋಜನೆಯಡಿ ನೀರಾವರಿ ಪ್ರದೇಶಕ್ಕೆ 40 ಲಕ್ಷ ರೂಪಾಯಿ ಹಾಗೂ ಕುಷ್ಕಿ ಭೂಮಿಗೆ 30 ಲಕ್ಷ ರೂಪಾಯಿ ಪರಿಹಾರ ನೀಡಲು ಸರ್ಕಾರ ನಿರ್ಧರಿಸಿದ್ದು, ಪ್ರತ್ಯೇಕ ಪ್ರಾಧಿಕಾರದ ಮೂಲಕ ಭೂ ಪರಿಹಾರ ಕಾರ್ಯ ನಡೆಸಲು ಉದ್ದೇಶಿಸಲಾಗಿದೆ ಎಂದು ಉಸ್ತುವಾರಿ ಸಚಿವ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ಉತ್ತರ ಕರ್ನಾಟಕ ಜಿಲ್ಲೆಗಳ ಜನರ ಆಶಾಕಿರಣವಾಗಿರುವ ಕೃಷ್ಣಾ ಮೇಲ್ದಂಡೆ ಯೋಜನೆಯ 75,000 ಎಕರೆ ಪ್ರದೇಶ ಸ್ವಾಧೀನ ಪಡಿಸಿಕೊಳ್ಳಬೇಕಿದೆ. ಹಂತ ಹಂತವಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸಲು ಸರಿಸುಮಾರು 75,000 ಕೋಟಿ ರೂಪಾಯಿ ಅನುದಾನ ಅವಶ್ಯಕತೆ ಇದೆ. ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣದ ಕುರಿತು ಹಣಕಾಸು ಇಲಾಖೆಯೊಂದಿಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಪ್ರತ್ಯೇಕ ಸಭೆ ನಡೆಸಿ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣದ ಕುರಿತು ಚರ್ಚಿಸಲಿದ್ದಾರೆ. ಕೃಷ್ಣಾ ನ್ಯಾಯಾಧೀಕರಣದ ತೀರ್ಪು ಅಧಿಸೂಚನೆ ಹೊರಡಿಸದೆ ಕೇಂದ್ರ ಸರ್ಕಾರ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿಯಲ್ಲಿ ಧ್ವಜಾರೋಹಣ ಮಾಡ್ತಾ ಇದ್ದಾರೆ.
ಮತ್ತು ತಮಗೆ ಎರಡು ಭಾಳ ಪ್ರಮುಖವಾಗಿರ್ತಕ್ಕಂಥ ಸುದ್ದಿ ಏನು ಅಂತಂದರೆ ತಮಗೀಗಾಗಲೇ ನಿನ್ನೆ ಕ್ಯಾಬಿನೆಟ್ ವಿಶೇಷ ಕ್ಯಾಬಿನೆಟನ್ನು ಕರೆದು ಅಪರ್ ಕೃಷ್ಣ ಪ್ರಾಜೆಕ್ಟಿನ ಏನು ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಕಾಮಧೇನುವಾಗಿರ್ತಕ್ಕಂಥ ಅಪರ್ ಕೃಷ್ಣ ಪ್ರಾಜೆಕ್ಟಿಗೆ ನಾವು ಒಂದು ನಿರ್ಣಾಯಕವಾಗಿರ್ತಕ್ಕಂಥ ನಿರ್ಧಾರವನ್ನು ನಿನ್ನೆ ಮಾಡಿ ನಾವು ರೈತರ ಸಭೆಯನ್ನು ಕರೆದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಎಲ್ಲ ರೈತರ ಸಭೆಯನ್ನು ಮಾಡಿ ರೈತರ ಅಭಿಪ್ರಾಯವನ್ನು ಪಡೆದು ನಾವು ಸುಮಾರು 75,000 ಎಕರೆ ಜಮೀನನ್ನು ನಾವು ಅಕ್ವೈರ್ ಮಾಡಿಕೊಳ್ಬೇಕಾಗಿದೆ. ಯಾಕಂದರೆ ನಮ್ಮ ಪಾಲಿನ ನೀರನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು 130 TMC. ಹಾಗಾಗಿ 519ರಿಂದ 524ಕ್ಕೆ ನಾವು ಡ್ಯಾಮ್ ಹೈಟನ್ನು ಇನ್ಕ್ರೀಸ್ ಮಾಡಿ ಇವತ್ತು ನೀರಾವರಿ ಸುಮಾರು 15 ಲಕ್ಷ ಹೆಕ್ಟೇರ್ ನೀರಾವರಿಗೆ ಇವತ್ತು ಆಲಮಟ್ಟಿ ಜಲಾಶಯದ ಎತ್ತರ ನಮ್ಮ ಹಕ್ಕು, ಯಾರು ಆಕ್ಷೇಪಿಸಿದರೆ ಸಂಬಂಧವಿಲ್ಲ. ನ್ಯಾಯಾಧಿಕರಣ ತೀರ್ಪಿನ ಆಧಾರದ ಮೇಲೆ ಕೇಂದ್ರ ಬಿಜೆಪಿ ಸರ್ಕಾರ ಅಧಿಸೂಚನೆ ಪ್ರಕಟಿಸಬೇಕು ಎಂದರು. ಕೇಂದ್ರ ಸರ್ಕಾರ ರಾಜಕಾರಣ ಬಿಟ್ಟು ರಾಜ್ಯಪಾಲಿನ ನೀರಿನ ಹಕ್ಕು ಬಳಸಿಕೊಳ್ಳಲು ಮುಂದಾಗಬೇಕು. ರಾಜ್ಯ ಸರ್ಕಾರ ಬದ್ಧತೆ ಎಂದರು. ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಲು ಸಚಿವ ಸಂಪುಟ ತೀರ್ಮಾನಿಸಿದೆ. ಯೋಜನಾ ಇಲಾಖೆ ವ್ಯಾಪ್ತಿಯಲ್ಲಿಯೇ ಸಚಿವಾಲಯ ಕಾರ್ಯನಿರ್ವಹಿಸಲಿದೆ. ನವಲಿ ಸಮತೋಲನ ಜಲಾಶಯ ನಿರ್ಮಾಣಕ್ಕೆ ಸರ್ಕಾರ ನಿರಂತರ ಪ್ರಯತ್ನದಲ್ಲಿದೆ. ನೆರೆ ರಾಜ್ಯಗಳ ಸಹಮತಿ ಮೇಲೆ ಜಲಾಶಯ ನಿರ್ಮಿಸಬೇಕಿದೆ. ಸರ್ಕಾರ ನೆರೆ ರಾಜ್ಯಗಳ ಸಮ್ಮತಿ ಪಡೆಯುವ ಪ್ರಯತ್ನದಲ್ಲಿದೆ ಎಂದರು. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಗೊಂಡದ್ದು ಶೀಘ್ರದಲ್ಲಿಯೇ 5,500 ಶಿಕ್ಷಕರನ್ನು ನೇಮಕಾತಿ ನಡೆಸಲು ಉದ್ದೇಶಿಸಲಾಗಿದೆ. ಖಾಲಿ ಇರುವ ಎಲ್ಲ ನೇಮಕಾತಿಗಳು ನಡೆಯಲಿವೆ ಎಂದರು. ರಾಯಚೂರು ಉತ್ಸವ ಮುಂದಿನ ನವೆಂಬರ್-ಡಿಸೆಂಬರ್ನಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ. ಪೂರ್ವ ತಯಾರಿ ನಡೆಸಲಾಗುತ್ತದೆ ಎಂದರು. ಮುಂಗಾರು ಮಳೆಯಿಂದ ಆಗಿರುವ ಹಾನಿ ಪರಿಹಾರ ಕುರಿತು ಸರ್ಕಾರ ಶೀಘ್ರದಲ್ಲಿ ತೀರ್ಮಾನ ಕೈಗೊಂಡು ರೈತರ ಖಾತೆಗಳಿಗೆ ಪರಿಹಾರ ಹಣ ಪಾವತಿಸಲಾಗುತ್ತದೆ ಎಂದರು. ಇಲ್ಲ, ಅದ್ರ ಬಗ್ಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಪ್ರತ್ಯೇಕವಾಗಿ ಮತ್ತೆ ಸಭೆಯನ್ನು ಕರೆದು ಆರ್ಥಿಕ ಇಲಾಖೆಯ ಸಮಾಲೋಚನೆ ಮಾಡಿ ಮತ್ತು ಎಲ್ಲ ಸಚಿವರಿಗೆ ಸಹಯೋಗವನ್ನು ಪಡೆದು ಇದು ನಿರ್ಧಾರ ತೆಗೆದುಕೊಳ್ಬೇಕು ಅಂತಕ್ಕಂಥ ಚರ್ಚೆ ಆಗಿದೆ. ಇದಕ್ಕೆ 2-3 ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಚರ್ಚೆ ಹಂತದಲ್ಲಿದೆ. ಏನಂದರೆ ಯಾವ ರೀತಿ ರಿಸೋರ್ಸ್ ಮೊಬಿಲೈಸ್ ಮಾಡಬೇಕು ಅಂತ ಅದನ್ನು ಇದು ಸರ್ಕಾರದ ಬದ್ಧತೆ ಇದೆ. ಇದು ಮಾಡಲೇಬೇಕು ಅಂತಕ್ಕಂಥದ್ದು ನಿರ್ಣಯ ಆಗಿದೆ. ಏನಂದರೆ ಇದು ಒಂದು ಪ್ರಾಜೆಕ್ಟಿಗೆ ಈ ಕಾಲಬದ್ಧದಲ್ಲಿ 4 ವರ್ಷ ಕಾಲದಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ನಮ್ಮ ಸರ್ಕಾರ ತೆಗೆದುಕೊಂಡಿದೆ. ಸರಿ, ನಿಮ್ಮ ಸರ್ಕಾರದಲ್ಲಿ ಪಂಚ ಗ್ಯಾರಂಟಿಗೆ ಎಲ್ಲ ದುಡ್ಡು ಹೋಗ್ಬೇಕಾದ್ರೆ ಇಂಥ ಪ್ರಾಜೆಕ್ಟ್ ದೊಡ್ಡ ಪ್ರಾಜೆಕ್ಟ್ ಮಾಡಿದಾಗ ನೀವು ಉಪಲಯತ್ನ ಮಾಡ್ತಾ ಇಲ್ವಾ ಅಂತ ಅನಿಸ್ತಾ ಇಲ್ವಾ? ಖಂಡಿತ ಇಲ್ಲ. ಯಾಕಂದ್ರೆ ನಮ್ಮ ಸರ್ಕಾರ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸರ್ಕಾರನೂ ಕೂಡ ಹೌದು. ಈ ನಮ್ಮ ಜನರ ಏನು ನಿರೀಕ್ಷೆ ಇದೆ, ಇವತ್ತು ಸ್ವಾತಂತ್ರ್ಯದ ಫಲ ಕಟ್ಟ ಕಡೆಯ ಮನುಷ್ಯನಿಗೂ ತಲುಪಬೇಕು ಅಂತಕ್ಕಂಥದ್ದು ನಮ್ಮ ಗ್ಯಾರಂಟಿಗಳ ಸದಾಶಯ. ಕೇಳಿ, ಪೂರ್ತಿ ನನ್ನ ಮಾತು ಕೇಳಿ. ನಮ್ಮ ಗ್ಯಾರಂಟಿಗಳ ಸದಾಶಯ ಏನು ಅಂತಂದ್ರೆ ಕಟ್ಟ ಕಡೆಯ ಮನುಷ್ಯನ ಏನು ಸ್ವಾಭಿಮಾನದ ಬದುಕು, ಇದು ಗ್ಯಾರಂಟಿಗಳ ಸದಾಶಯ. ಅಪರ್ ಕೃಷ್ಣ ಪ್ರಾಜೆಕ್ಟಿನ ಕಂಪ್ಲೀಟ್ ಮಾಡೋದ್ರ ನಿರ್ಣಯ ಏನಿದೆ, ಇದು ನಮಗೆ ಅಭಿವೃದ್ಧಿ ಮತ್ತು ರೈತರಿಗೆ ಇರ್ತಕ್ಕಂಥ ನಮ್ಮ ಬದ್ಧತೆ ಅಂತಕ್ಕಂಥದ್ದು ನಾನು ಬಹಳ ಸ್ಪಷ್ಟವಾಗಿ. ಹಿಂದುಳಿದ ವರ್ಗಗಳ ಜಾತಿ ಗಣತಿಯಲ್ಲಿ ವೀರಶೈವ ಲಿಂಗಾಯತ ಗೊಂದಲ ಕುರಿತಂತೆ ಸೆಪ್ಟೆಂಬರ್ 21ರಂದು ಬೆಂಗಳೂರಿನಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ ಸೇರಿ ಅನೇಕ ಸಚಿವರ ಉಪಸ್ಥಿತಿಯಲ್ಲಿ ಸಭೆ ನಡೆಸಿ ನಿರ್ಧರಿಸಲಾಗುತ್ತದೆ ಎಂದರು. ಸ್ವಾಮೀಜಿಗಳು ಹಾಗೂ ಸಮಾಜದ ಪ್ರಮುಖರ ಸಭೆ ನಂತರ ನಿರ್ಧಾರಕ್ಕೆ ಬರಲಾಗುತ್ತದೆ ಎಂದರು. ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಗುಣಮಟ್ಟ ಚಿಕಿತ್ಸೆ ದೊರೆಯುತ್ತದೆ, ಚಿಕಿತ್ಸೆ ದೊರೆಯುವುದಿಲ್ಲ ಎಂಬ ಆರೋಪ ಒಪ್ಪುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ವಿಧಾನ ಪರಿಷತ್ ಸದಸ್ಯರುಗಳಾದ ಎ ವಸಂತಕುಮಾರ್, ಶರಣಗೌಡ ಪಾಟೀಲ್ ಬಯ್ಯಾಪುರ್, ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಡಿಸಿ ನಿತೀಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕುಮಾರ್ ಕಾಂದು, ಪಾಲಿಕೆ ಆಯುಕ್ತ ಜುಬೇನ್ ಮಹೋಪಾತ್ರ, ಎಸ್ಪಿ ಪುಟ್ಟಮಾದಯ್ಯ ಇದ್ದರು. ಕಲ್ಯಾಣ ಕರ್ನಾಟಕದ ಹೆಣ್ಣು ಮಕ್ಕಳಲ್ಲಿ ಶಕ್ತಿ ಹೆಚ್ಚಿದ್ದು ಯುಕ್ತಿಯೂ ಹೆಚ್ಚಾಗಿದೆ. ಕಲ್ಯಾಣ ಕರ್ನಾಟಕದ ಮಕ್ಕಳು ಸಾಮಾನ್ಯರಲ್ಲಿ ಅಸಾಮಾನ್ಯರು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದರು.
ಅವರಂಗನಗರದ SSRG ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ರಾಯಚೂರು ಜಿಲ್ಲೆಯ ಕಾಲೇಜು ವಿದ್ಯಾರ್ಥಿನಿಯರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಣ ಬೇರೂರಲಿಲ್ಲ, ಬಡತನ ಕಡಿಮೆಯಾಗಲಿಲ್ಲ, ಬಾಲ್ಯ ವಿವಾಹಗಳು, ಬಾಲ್ಯ ಗರ್ಭಿಣಿಯರು ಹೆಚ್ಚಾಗಿ ಕಂಡುಬರುತ್ತವೆ ಎಂಬ ಕಾರಣಕ್ಕೆ ಕಲ್ಯಾಣ ಕರ್ನಾಟಕವನ್ನು ಅತ್ಯಂತ ಹಿಂದುಳಿದ ಭಾಗವೆಂದು ಹೇಳಲಾಗುತ್ತಿದೆ. ಇವೆಲ್ಲ ವಿಮೋಚನೆಯಾದಾಗ ಮಾತ್ರ ಕಲ್ಯಾಣ ಕರ್ನಾಟಕ ಪ್ರಗತಿಯತ್ತ ಸಾಗುತ್ತದೆ ಎಂದು ಹೇಳಿದರು. ಮಕ್ಕಳು ಯಾವಾಗಲೂ ಸೂರ್ಯನಂತೆ ಸ್ವಪ್ರಕಾಶಿತರಾಗಬೇಕೇ ಹೊರತು ಚಂದ್ರನಂತೆ ಅವಲಂಬಿತವಾಗಬಾರದು ಎಂಬ ಅಂಬೇಡ್ಕರ್ ಅವರ ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಹೆಣ್ಣು ಮಕ್ಕಳು ಕೇವಲ ಮನೆ ಕೆಲಸ ಮತ್ತು ಮಕ್ಕಳನ್ನು ನೋಡಿಕೊಳ್ಳಲು ಮಾತ್ರ ಸೀಮಿತವಲ್ಲ, ಇದರ ಜೊತೆಗೆ ಸ್ವತಂತ್ರವಾಗಿ ಆಲೋಚನೆ ಮಾಡುವಂತೆ ಹಾಗೂ ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಾಗಬೇಕು ಎಂದು ತಿಳಿಸಿದರು. ಕಲ್ಯಾಣ ಕರ್ನಾಟಕದ ಮಕ್ಕಳಿಗೆ ಶಕ್ತಿ ಬಹಳ ಜಾಸ್ತಿ, ಯುಕ್ತಿನೂ ಬಹಳಷ್ಟು ಜಾಸ್ತಿ. ಇಷ್ಟೇ ಮಾತಾಡ್ಲಿಕ್ಕೆ, ಹೋರಾಟ ಮಾಡ್ಲಿಕ್ಕೆ ಭಯ ಬೀಳ್ತೀರ. ಸಾಮಾನ್ಯರಲ್ಲಿ ಅಸಾಮಾನ್ಯರು ಕಲ್ಯಾಣ ಕರ್ನಾಟಕದ ಜನ ತಿಳ್ಕೊಳ್ಳಿ. ನೀವು ನಿಮ್ಮಲ್ಲಿ ಅಷ್ಟೊಂದು ಶಕ್ತಿ ಇದೆ, ನಿಮ್ಮಲ್ಲಿ ಅಷ್ಟು ಪ್ರೀತಿ ಇದೆ, ನಿಮ್ಮಲ್ಲಿ ಅಷ್ಟೊಂದು ದಯೆ ಇದೆ, ಕರುಣೆ ಇದೆ, ಹೋರಾಟದ ಗುಣಗಳಿದ್ದಾವೆ. ಆದರೆ ಹೊರಗಡೆ ಬರೋದಿಲ್ಲ. ಕಲ್ಯಾಣ ಕರ್ನಾಟಕದ ಜನರು ಸಾಮಾನ್ಯರಲ್ಲಿ ಆ ಥರ ನೀವು ಹೇಳ್ತಾ ಬಂದ್ರೆ ಈ ಒಂದು ಸಂವಾದಕ್ಕೆ ಒಂದು ಬೆರಗು ಮಾತಾಡ್ತೀರಾ ಅಲ್ವಾ? ಈ ಒಂದ್ಸಲ ಕಲ್ಯಾಣ ಕರ್ನಾಟಕದ ಮಕ್ಕಳು ಸಾಮಾನ್ಯರಲ್ಲಿ ಅಸಾಮಾನ್ಯರು ಸಾಧಿಸು ತೋರಿಸುವಂತ ಛಲ ಕಲ್ಯಾಣ ಕರ್ನಾಟಕದ ಮಕ್ಕಳಿಗೆ ಇದೆ. ನೀವೆಲ್ಲರೂ ಆ ವ್ಯತ್ಯಾಸವನ್ನ ನೀವು ನಿರೂಪಿಸಬೇಕು. ಸತ್ಯವಾಗಿ ಹೇಳ್ತಾ ಇದ್ದೀನಿ ನಾನು. ಯಾಕೆಂದ್ರೆ ನಾನು ಗುಲ್ಬರ್ಗದ ಹುಡುಗನ್ನ ಮಗ ಮಾಡ್ಕೊಂಡಿರೋದು. ನಾನು ಗುಲ್ಬರ್ಗದ ಸೊಸೆ, ಕಲಬುರಗಿ ಸೊಸೆ. ನಾನು 12 ವರ್ಷ ನಾನು ಕಲಬುರಗಿಯಲ್ಲಿದ್ದೀನಿ. ನನಗೆ ಗೊತ್ತಿದೆ ಕಲ್ಯಾಣ ಕರ್ನಾಟಕದ ಜನರ ಶಕ್ತಿ ಏನಿದೆ ಅಂತ ಗೊತ್ತಿದೆ. ಆದರೆ ಕೊರತೆ ಏನು ಗೊತ್ತಾ? ಅವ್ರಿಗೆ ಆ ಶಕ್ತಿ ನಮಗೆ ಇಷ್ಟಿದೆ, ನಾವು ಸಹ ಎಲ್ಲರಿಗಿಂತ ಹೆಚ್ಚಾಗಿ ಮೇಲೆಗಡೆ ಎಲ್ಲ ಸ್ಥಾನಗಳಲ್ಲಿ ನಾವು ಇರಬಹುದು ಅನ್ನೋದು ಇನ್ನೂ ಅವರಿಗೆ ಅರಿವಾಗಿಲ್ಲ. ಅದು ನಮ್ಮ ಎಲ್ಲರ ಒಂದು ಬಹಳ ಓದುವುದರಿಂದ ವ್ಯತ್ಯಾಸವನ್ನು ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ. ಅದರಲ್ಲೂ ಮಹಿಳೆಯರು ಪ್ರಗತಿ ಸಾಧಿಸಬೇಕು. ಮೊಬೈಲ್ನಿಂದ ದೂರ ಇದ್ದಾಗ 100ಕ್ಕೆ 100ರಷ್ಟು ಗುರಿಯನ್ನು ಸಾಧಿಸಬಹುದಾಗಿದೆ. ಮೊಬೈಲ್ ಎಂಬುದು ಎಲ್ಲರನ್ನೂ ಹಿಡಿದುಕೊಂಡಿದೆ. ಕೆಟ್ಟ ಅಭ್ಯಾಸಗಳು ಬೇಗ ಕಲಿಯಬಹುದಾಗಿದ್ದು, ಒಳ್ಳೆಯ ಅಭ್ಯಾಸಗಳು ಕಲಿಯಲು ಕಷ್ಟ. ಆದರೆ ಒಳ್ಳೆಯ ಅಭ್ಯಾಸಗಳು ಶಾಶ್ವತವಾಗಿ ಕೈ ಹಿಡಿಯುತ್ತವೆ. ಕೆಟ್ಟ ಅಭ್ಯಾಸಗಳು ನಮ್ಮನ್ನು ಶಾಶ್ವತವಾಗಿ ನಾಶ ಮಾಡುತ್ತವೆ. ಆದ್ದರಿಂದ ಎಲ್ಲ ಹೆಣ್ಣು ಮಕ್ಕಳು ಉತ್ತಮವಾಗಿ ಅಭ್ಯಾಸ ಮಾಡಿ ಉನ್ನತ ಸ್ಥಾನಕ್ಕೆ ಹೋಗಬೇಕು. ಇದಕ್ಕೂ ಮೊದಲು ಕಾಲೇಜಿನ ಆವರಣದಲ್ಲಿ ಸಸಿ ನೆಟ್ಟಲಾಯಿತು. ಕಾಲೇಜಿನ ಮುಖ್ಯದ್ವಾರದಿಂದ ಸಭಾಂಗಣದವರೆಗೆ ವಿದ್ಯಾರ್ಥಿನಿಯರಿಂದ ಚಪ್ಪಾಳೆ ಹಾಕುವ ಮೂಲಕ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ, ಗಿರಿಜಾ, ಸಂಜಯ್ ಪವಾರ್, ಈರಮ್ಮ, ಗುಂಜಳ್ಳಿ, ಮಂಜುಳಾ, ಪ್ರತಿಭಾ ರೆಡ್ಡಿ, ಶ್ರೀದೇವಿ ನಾಯಕ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ನವೀನ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ರಾಜ್ಯದಲ್ಲಿ ಒಳ ಮೀಸಲಾತಿಯಲ್ಲಿ 49 ಅಲೆಮಾರಿ ಸಮುದಾಯಗಳ ಹಾಗೂ 10 ಪರಿಶಿಷ್ಟ ಜಾತಿ ಸೂಕ್ಷ್ಮ ಸಮುದಾಯ ಸೇರಿ ಒಟ್ಟು 59 ಸಮುದಾಯಗಳಿಗೆ %1 ಪ್ರತ್ಯೇಕ ಮೀಸಲಾತಿ ನೀಡಬೇಕು ಎಂದು ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕೆಲಕಾಲ ಬೃಹತ್ ಧರಣಿ ನಡೆಸಿದ ಪ್ರತಿಭಟನಾಕಾರರು ನಂತರ ಹಳೆ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ವಿವಿಧ ವೇಷಭೂಷಣಗಳೊಂದಿಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಅಲೆಮಾರಿ ಸಮುದಾಯದ ಜನರು ರಾಜ್ಯ ಸರ್ಕಾರವು ಮೀಸಲಾತಿ ನೀಡದೆ ಅನ್ಯಾಯ ಮಾಡಿದೆ ಎಂದು ಘೋಷಣೆ ಮೊಳಗಿಸಿದರು.
ಜನಸಂಖ್ಯೆಯನ್ನು ಮಾನದಂಡವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದೆ. ಆದರೆ ಇದರಿಂದ 49 ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯ ಮಾಡಲಾಗಿದೆ. ಕೇವಲ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಸಮುದಾಯಗಳು ನೆನಪಾಗುತ್ತಿದ್ದು ಮೀಸಲಾತಿ ಹಂಚಿಕೆಯಲ್ಲಿ ಪರಿಗಣಿಸಿ ತೆಗೆದುಕೊಂಡಿಲ್ಲ. ಮೀಸಲಾತಿಯ ಹೆಚ್ಚಿನ ಪಾಲು ಬಲಾಢ್ಯರೇ ಪಡೆಯುತ್ತಿದ್ದಾರೆ. ತೆಲಂಗಾಣದಲ್ಲಿ ಜನಸಂಖ್ಯಾವರು ಮೀಸಲಾತಿ ನೀಡಿಲ್ಲ. ಸಾಮಾಜಿಕ ಶೈಕ್ಷಣಿಕ ಹಿಂದುಳಿವಿಕೆ ಮಾನದಂಡದಿಂದ ಮೀಸಲಾತಿ ನೀಡಲಾಗಿದೆ. ಅಲೆಮಾರಿಗಳಿಗೆ ಪ್ರಾತಿನಿಧ್ಯ ನೀಡಿದ್ದಾರೆ. ರಾಜ್ಯದಲ್ಲಿರುವ 49 ಅಲೆಮಾರಿಗಳು ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಪ್ರತ್ಯೇಕ ಒಂದೇ ಗುಂಪಿನಲ್ಲಿ ಗುರುತಿಸಿ 1% ಮೀಸಲಾತಿ ನಿಗದಿಪಡಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ಮುಖಂಡರುಗಳಾದ ಶಿವರಾಜ್ ರುದ್ರಾಕ್ಷಿ, ಹುಸೇನಪ್ಪ, ಮಹಾಂತೇಶ್ ಸಂಕಲ್, ಉಮೇಶ್, ಶ್ರೀನಿವಾಸ್ SR, ಭೀಮರಾಯ ಸಿಂಹಾದ್ರಿ, ಶರಣಪ್ಪ ಬಾನಳ, ಯಲ್ಲಪ್ಪ ಜವಳಗೇರ, ಮಲ್ಲಿಯ ಸಿರವಾಟಿ, ಜಂಬಣ್ಣ ಡೊಕ್ಕ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸಮುದಾಯಗಳ ಜನರು ಭಾಗವಹಿಸಿದ್ದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಸೆಪ್ಟೆಂಬರ್ 19ರಂದು ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಆಯೋಜಿಸಲಾಗಿದೆ ಎಂದು ಮಹಾಸಭಾ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಮಧ್ಯಾಹ್ನ 3ರಂದು ಪ್ರಾರಂಭವಾಗಲಿರುವ ಸಮಾವೇಶದಲ್ಲಿ ಅನೇಕ ಹರಗುರು ಚರಮೂರ್ತಿಗಳು, ಸಮಾಜಗಳ ಮುಖಂಡರುಗಳು ಭಾಗಿಯಾಗಲಿದ್ದಾರೆ. ಸರಿಸುಮಾರು 1 ಲಕ್ಷ ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಜಿಲ್ಲೆ ಹಾಗೂ ಎಲ್ಲ ತಾಲೂಕುಗಳ ಸಮಾಜ ಬಾಂಧವರು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದರು. ವೀರಶೈವ ಮತ್ತು ಲಿಂಗಾಯತ ಎಂದು ಹಿಂದುಳಿದ ವರ್ಗಗಳ ಸಮೀಕ್ಷೆಯಲ್ಲಿ ಗೊಂದಲಗಳು ಇವೆ. ಈಗಾಗಲೇ ವೀರಶೈವ ಮತ್ತು ಲಿಂಗಾಯತ ಎರಡೂ ಒಂದೇ ಎಂಬುದನ್ನು ಅನೇಕರು ಹೇಳಿದ್ದಾರೆ. ಗೊಂದಲ ನಿವಾರಿಸಿ ಒಂದೇ ಹೆಸರು ಬರೆಯಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಿ ನಿರ್ಧರಿಸಲಾಗುತ್ತದೆ ಎಂದರು. ನಮ್ಮ ರಾಷ್ಟ್ರೀಯ ಮತ್ತು ರಾಜ್ಯ ಅಧ್ಯಕ್ಷರಾದಿಯಾಗಿ ಅವರ ನೇತೃತ್ವದಲ್ಲಿ ನಡೆತಕ್ಕಂತಹ ಒಂದು ವೀರಶೈವ ಲಿಂಗಾಯತ ಏಕತಾ ಸಮಾವೇಶ, ಇದನ್ನು ಹುಬ್ಬಳ್ಳಿ ನಗರದ ನೆಹರು ಮೈದಾನದಲ್ಲಿ ನಡೆಸಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಈಗಾಗಲೇ ಅನೇಕ ಸಭೆಗಳನ್ನು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಎಲ್ಲ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಸಂಘಟನೆಗಳನ್ನು ಒಳಗೊಂಡು ಮತ್ತು ಗುರು ವಿರಕ್ತರ ಪೂಜ್ಯರು ಕೂಡ ಚರ್ಚಿಸಿ ಸಭೆ ಸಮಾರಂಭಗಳ ಸಭೆಗಳನ್ನು ಮಾಡಿ ಸಮಾಲೋಚನೆ ಮಾಡಿ ಕೆಲವು ತೀರ್ಮಾನಗಳಿಗೆ ಬಂದಿದ್ದಾರೆ. ಹಾಗೆಯೇ ನಾಳೆ 19ನೇ ತಾರೀಕಿನಲ್ಲಿ ಹುಬ್ಬಳ್ಳಿಯಲ್ಲಿ ಇರತಕ್ಕಂತಹ ಒಂದು ಏಕತಾ ಸಮಾವೇಶದಲ್ಲಿ ಇಡೀ ರಾಜ್ಯದಾದ್ಯಂತ ಇರತಕ್ಕಂಥ ನಮ್ಮ ವೀರಶೈವ ಲಿಂಗಾಯತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಮತ್ತು ಸಮಾಜದಲ್ಲಿ ಏಕತೆಯನ್ನು ಮೂಡಿಸತಕ್ಕಂಥ ಕೆಲಸವನ್ನು ಮಾಡಬೇಕಂತಕ್ಕಂಥ ದೃಷ್ಟಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕವಾಗಿ ಹುಬ್ಬಳ್ಳಿ ಮಹಾನಗರದಲ್ಲಿ ಪ್ರಪ್ರಥಮವಾಗಿ ಸಮೀಕ್ಷೆ ಪೂರ್ವದಲ್ಲಿ ಒಂದು ಸಮಾವೇಶ ನಡೆದು ಜಾತಿ ಜನಗಣತಿ ಇರ್ಬೋದು ಸಮೀಕ್ಷೆ ಅಂತಕ್ಕಂಥ ಈ ಒಂದು ಪ್ರಕ್ರಿಯೆಯಲ್ಲಿ ಸಮಾಜದ ಎಲ್ಲ ಬಂಧುಗಳು ಕೂಡ ಭಾಗವಹಿಸಬೇಕಂತಕ್ಕಂಥದ್ದು ಒಂದು, ಹಾಗೂ ಸಮಾಜದಲ್ಲಿ ಒಗ್ಗಟ್ಟನ್ನು ಪ್ರದರ್ಶಿಸೋದು. ಈಗಾಗಲೇ ಅನೇಕ ಒಳಪಂಗಡಗಳಿಂದ ಕಳೆದ ಸಾರಿ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದು, ಅದನ್ನು ಸರಿಪಡಿಸಲಿಕ್ಕೆ ಒಂದು ವೀರಶೈವ ಲಿಂಗಾಯತರ ನೈಜ ಜನಸಂಖ್ಯೆಯನ್ನು ತೋರಿಸಲಿಕ್ಕಾಗಿ ಒಂದು ಸಮಾವೇಶವನ್ನು ನಿಗದಿಪಡಿಸಿದ್ದಾರೆ. ಆದ್ದರಿಂದ ತಮ್ಮ ಮುಖಾಂತರ ನಾನು ಕೇಳಿಕೊಳ್ಳೋದು ಇಷ್ಟೇ, ಇಡೀ ನಮ್ಮ ರಾಯಚೂರು ಜಿಲ್ಲೆಯಿಂದ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಎಲ್ಲ ವಿಭಾಗಗಳ ಪದಾಧಿಕಾರಿಗಳು ಮತ್ತು ಸಮಾಜದ ಇಡೀ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಹುಬ್ಬಳ್ಳಿಯ ಸಮಾವೇಶಕ್ಕೆ ನಾಳೆ ಶುಕ್ರವಾರ 19/9/2025 ಮಧ್ಯಾಹ್ನ 3 ಗಂಟೆಗೆ ಪ್ರಾರಂಭ ಆಗತಕ್ಕಂತಹ ಸಭೆಗೆ ಬರಬೇಕಂತಕ್ಕಂಥ ಆಹ್ವಾನವನ್ನು ತಮ್ಮ ಮುಖಾಂತರ ದೃಶ್ಯ ಮಾಧ್ಯಮ ಮತ್ತು ಈ ಸಂದರ್ಭದಲ್ಲಿ ಭೀಮರೆಡ್ಡಿ, ಸೋಮನಾಥ್ ರೆಡ್ಡಿ ಗಣದಿನ್ನಿ, ಡಾಕ್ಟರ್ ಪರಮೇಶ್ವರ ಸಾಲಿಮಠ್, ನೀಲಕಂಠ, ನಿರ್ಮಲ ಬೆಣ್ಣೆ, ಸುಲೋಚನಾ ಆಲ್ಕೂರ್, ಪ್ರತಿಭಾ ಗೋನಾಳ್ ಸೇರಿ ಅನೇಕರು ಇದ್ದರು. ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗಲಿರುವ ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಉಪ್ಪಾರ್ ಸಮಾಜದ ಬಾಂಧವರು ಕೋಡ್ 1465ರಲ್ಲಿ ಉಪ್ಪಾರ್ ಎಂದು ಬರೆಯಿಸಬೇಕೆಂದು ಜಿಲ್ಲಾ ಉಪ್ಪಾರ್ ಸಮಾಜದ ಗೌರವಾಧ್ಯಕ್ಷ ದೇವೇಂದ್ರಪ್ಪ ಉಪ್ಪಾರ್ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗಣತಿಯಲ್ಲಿ ಜಾತಿ, ಉಪಜಾತಿ ಕಲಂಗಳಿದ್ದು ಜಾತಿ ಕಲಂನಲ್ಲಿ ಉಪ್ಪಾರ ಎಂದು ನಮೂದಿಸಬೇಕು. ಸಾಮಾಜಿಕ, ಆರ್ಥಿಕ, ಔದ್ಯೋಗಿಕ ಮಾಹಿತಿಗಳನ್ನು ನಿಖರವಾಗಿ ಗಣತಿದಾರರಿಗೆ ಮಾಹಿತಿ ನೀಡಬೇಕೆಂದರು. ವಿದ್ಯಾವಂತರು ಗ್ರಾಮೀಣ ಪ್ರದೇಶದ ಜನರಿಗೆ ಮಾಹಿತಿ ನೀಡಿ ಗಣತಿಯಲ್ಲಿ ಸಮರ್ಪಕ ಮಾಹಿತಿ ಒದಗಿಸಲು ಸಹಕರಿಸಬೇಕೆಂದರು. ನಮ್ಮ ಆರ್ಥಿಕ ಸಾಮಾಜಿಕ ಒಂದು ಸಮೀಕ್ಷೆಯ ಬಗ್ಗೆ ನಾವು ನಮ್ಮ ಸಮಾಜದಲ್ಲಿ ಒಂದು ಎಚ್ಚರಿಕೆಯಾಗಿ ಒಂದು ತಿಳುವಳಿಕೆಯಾಗಿ ಕೊಡಲು ಬಯಸುತ್ತೀವಿ. ಜಿಲ್ಲಾ ಉಪ್ಪಾರ ಸೇವಾ ಸಂಘ ರಾಯಚೂರಿನಿಂದ ಜಿಲ್ಲೆಯ ಸಮಸ್ತ ಸಮಾಜದ ಬಂಧುಗಳಲ್ಲಿ
ವಿನಂತಿಸಿಕೊಳ್ಳದಂತೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ದಿನಾಂಕ 22/9/25ರಿಂದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆ ಹಮ್ಮಿಕೊಂಡಿದೆ. ಈ ವಿಷಯದಲ್ಲಿ ಏನು ವಿಷಯವೆಂದರೆ ನಮೂನೆಯ ಅನುಬಂಧ 60 ಕಾನೂನುಗಳನ್ನು ಹೊಂದಿದ್ದು ಇದರಲ್ಲಿ ಅದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಔದ್ಯೋಗಿಕ ಹಾಗೂ ಇನ್ನಿತರೆ ಮಾಹಿತಿಗಳು ಒಳಗೊಂಡಿದ್ದು ಪ್ರತಿ ಮಾಹಿತಿಯನ್ನು ತಪ್ಪದೇ ಗಣತಿದಾರರಿಗೆ ನೀಡುವಂತೆ ಕೋರಲಾಗಿದೆ. ಅದರಂತೆ ನೀವು ನೀಡಿರುವ ಮಾಹಿತಿಯನ್ನು ಗಣತಿದಾರರು ದಾಖಲಿಸುವಂತೆ ಪರಿಶೀಲಿಸುವುದು. ಈ ಸಮೀಕ್ಷೆಯಲ್ಲಿ ಅತಿ ಮುಖ್ಯವಾದ ವಿಷಯ ಕಾನೂನು ನಂಬರ್ 9 ಗುಜರಾತಿ ಕಾನೂನು ನಂಬರ್ 10. ಇದರಲ್ಲಿ ಜಾತಿ ಅತಿ ಮುಖ್ಯ. ಜಾತಿ ಕಾನೂನಲ್ಲಿ ಉಪ್ಪಾರ ಎಂದೇ ಬರೆಸಿದರು. ಅದರ ಕೋಡು 1465 ಉಪ್ಪಾರ ಇರುತ್ತದೆ. ಕೇವಲ ಉಪ್ಪಾರ ಎಂದು ಬರೆಯಿಸಬೇಕು. ಅದರಂತೆ ಈ ವಿಷಯದಲ್ಲಿ ಅತಿ ಜಾಗರೂಕರಾಗಿ ನಮೂದುಗಳಲ್ಲಿ ಭರ್ತಿ ಮಾಡಿದ್ದಲ್ಲಿ ನಮ್ಮ ಸಮಾಜದ ನಿಖರವಾದ ಮಾಹಿತಿ ಲಭ್ಯವಾಗುತ್ತದೆ. ಇದರಲ್ಲಿ ರಾಜ್ಯದಲ್ಲಿ ನಮ್ಮ ಸಮಾಜ ಜನಸಂಖ್ಯೆ ಎಷ್ಟು ಎಂದು ತಿಳಿಯುವುದು, ಇದರಿಂದ ನಮ್ಮ ಸಮಾಜಕ್ಕೆ ಹಾಗೂ ಮುಂಬರುವ ಪೀಳಿಗೆಗೆ ಎಲ್ಲ ರಂಗಗಳಲ್ಲೂ ಅನುಕೂಲವಾಗುವುದನ್ನು ಹೇಳಬಯಸುತ್ತಾ ಪ್ರಯುಕ್ತ ಜಿಲ್ಲೆಯ ಸಮಸ್ತ ಉಪ್ಪಾರ ಬಂಧುಗಳು ಅತಿ ಎಚ್ಚರಿಕೆಯಿಂದ ಮಾಹಿತಿಯನ್ನು ಭರ್ತಿ ಮಾಡಿಸುವುದು ಅವಶ್ಯಕ. ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿರುವ ವಿದ್ಯಾವಂತರು ಹಾಗೂ ಹಿರಿಯ ಮುಖಂಡರು ಗ್ರಾಮೀಣ ಪ್ರದೇಶದ ಸಮಾಜ ರೈತಾಪಿ ಬಂಧುಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಿ ಸಮೀಕ್ಷೆಯಲ್ಲಿ ತಪ್ಪುಗಳನ್ನು ಮಾಡದಂತೆ ತಿಳಿಯುವಂತೆ ವಿನಂತಿಸಲಾಗಿದೆ. ಸಮೀಕ್ಷೆಯಲ್ಲಿ ಸಂಬಂಧಿಸಿದವರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಪಾಗುಂಟಪ್ಪ ಮಿರ್ಜಾಪುರ್, ಎಂ ಚಂದ್ರಶೇಖರ್, ವೆಂಕೋಬ ಉಪ್ಪಾರ್, ಪಿ ಸುರೇಖಾ, ನರಸಿಂಹಲು, ಬಾಲಚಂದ್ರ, ಪ್ರವೀಣ್ ಕುಮಾರ್, ಶರಣಬಸವ ಸೇರಿ ಅನೇಕರು ಇದ್ದರು. ಬಾಲ್ಯ ವಿವಾಹ ಪೋಕ್ಸೋ ಕಾಯ್ದೆ ಬಹಳ ಗಂಭೀರವಾದ ಕಾಯ್ದೆಗಳಾಗಿದ್ದು ವೇಳರಹಿತ ಕಾನೂನುಗಳಿದ್ದು ಕಾನೂನುಗಳು ಎಷ್ಟೇ ಕಠಿಣವಾಗಿದ್ದರೂ ಸಾರ್ವಜನಿಕರಲ್ಲಿ ಬದಲಾವಣೆ ಮತ್ತು ಸಮಾಜದಲ್ಲಿ ಬದಲಾವಣೆ ಬಹಳ ಮುಖ್ಯವಾಗಿರುತ್ತದೆ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದರು. ಅವರಿಂದು ನಗರದ SSRG ಮಹಿಳಾ ಮಹಾವಿದ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸರ್ಕಾರದಿಂದ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದರೂ ಬಾಲ್ಯ ವಿವಾಹಗಳಾಗುತ್ತಿದ್ದು ದಾಖಲಾಗುವ ಪ್ರಕರಣಗಳು ಕಡಿಮೆ ಇದ್ದು ಆದರೆ ಆರೋಗ್ಯ ಇಲಾಖೆಯಲ್ಲಿ ಬಾಲ್ಯ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗುತ್ತಿದೆ. ಅರಿವು ಮೂಡಿಸುವಲ್ಲಿ ಇಲಾಖೆಗಳು ಸೋತಿದ್ದು ಜೊತೆಗೆ ಸಾರ್ವಜನಿಕರು ಕೂಡ ಈ ಬಗ್ಗೆ ಜಾಗೃತರಾಗುವುದು ಅವಶ್ಯಕವಾಗಿದೆ. ಬಾಲ್ಯ ವಿವಾಹ ಮಾಡಿದರೆ ಶಿಕ್ಷೆಯಾಗುತ್ತದೆ ಎಂದು ತಿಳಿದಿದ್ದರೂ ಗ್ರಾಮೀಣ ಭಾಗಗಳಲ್ಲಿ ಆ ಕೃತ್ಯಕ್ಕೆ ಮುಂದಾಗುತ್ತಾರೆ. ರಾಜ್ಯದಲ್ಲಿ 32,000 ಬಾಲ್ಯ ಗರ್ಭಿಣಿಯರ ಸಂಖ್ಯೆ ದಾಖಲಾಗಿದ್ದು ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಪ್ರತಿ ತಿಂಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳೊಂದಿಗೆ ಸಭೆ ನಡೆಸಲಾಗುತ್ತಿದ್ದಾರೆ ಎಂದು ಹೇಳಿದರು. ಬಾಲ್ಯ ವಿವಾಹ ಇವಾಗ ಭಾಳ ಸೀರಿಯಸ್ ಆ್ಯಕ್ಟ್ಸ್ ಇದೆ. ನಿಮ್ಗೆ ಗೊತ್ತು, ಪೋಸ್ಕೋ ಆ್ಯಕ್ಟು ಭಾಳ ಸೀರಿಯಸ್, ಅಂದರೆ ಬೇಲಿಲ್ಲದೆ ಇರೋದು ಕಾನೂನು ಸಹ ಇದೆ. ಮತ್ತು ಸರ್ಕಾರದಿಂದ ಎಲ್ಲವೂ ಇದೆ, ಆದರೂ ಕಣ್ತಪ್ಪಿ ಬಾಲ್ಯ ವಿವಾಹಗಳು ಆಗ್ತಾ ಇದ್ದಾವೆ. ಬಾಲ್ಯ ಗರ್ಭಿಣಿಯರು ಅಂದರೆ ಏನು ದಾಖಲಾಗ್ತಾವಲ್ಲ ಬಾಲ್ಯ ವಿವಾಹ, ಅವು ಕಮ್ಮಿ ಇದ್ದಾವೆ. ದಾಖಲೆಯಲ್ಲಿ ಪೊಲೀಸಲ್ಲಿ ರಿಜಿಸ್ಟರ್ ಆಗುತ್ತಲ್ಲ, ಅವು ಕಮ್ಮಿ ಇದ್ದಾವೆ. ಬಟ್ ಆರೋಗ್ಯ ಇಲಾಖೆಯಲ್ಲಿ ನೀವು ಬಾಲ್ಯ ಗರ್ಭಿಣಿಯರು ತಗೊಂಡಾಗ ಜಾಸ್ತಿ ಇದೆ. ಅಲ್ಲ ಅಲ್ಲ ಅದೇನಾಗಿದೆ ಮೇಡಮ್, ಆ್ಯಕ್ಚುಲಿ ಡಿಟೆಕ್ಟ್ ಬೆಳಕಿಗೆ ಬಂದು ಆಸ್ಪತ್ರೆಗಳು, ನಾನು ಅದೇ ಹೇಳ್ತಾ ಇದ್ದೀನಿ. ಅಲ್ಲ ನೋಡಿ, ಸಹಕಾರ ಕೊಟ್ಟರೆ ಅದನ್ನು ಕದ್ದು ಮುಚ್ಚಿ ಮಾಡಿಸೋದು ಯಾರು? ಮತ್ತು ಆವಾಗ ನೀವು ಇನ್ಫಾರ್ಮೇಷನ್ ಕೊಟ್ಟಾಗ ಏನು ಆರೋಗ್ಯ ಇಲಾಖೆ ಅವರಿದ್ದಾರೆ, ಇಟ್ಸ್ ತುಂಬ ಕಠಿಣವಾದ ಕಾನೂನು. ನಾವು ಪ್ರಿವೆನ್ಷನ್ ಆಫ್ ಅಬಾರ್ಷನ್ಸ್ ಎಲ್ಲನೂ ಆ್ಯಕ್ಟಲ್ಲಿ. ಸೊ ನಾವು ಇನ್ಫಾರ್ಮೇಷನ್ ಕೊಟ್ಟಾಗ ನಾವು ಕರ್ಕೊಂಡು ಹೋಗ್ತೀವಿ. ಆಮೇಲೆ ಕಾನೂನಲ್ಲಿ ಹೆಂಗೆ ತಪ್ಪಿಸ್ಕೋಬೇಕು, ಹೆಂಗೆ ಸಾಕ್ಷಿಗಳು ಬರದೆ, ನಮ್ಮ ಕಾನೂನಲ್ಲಿ ಏನು ಸಾಕ್ಷಿ ಇಲ್ದಿದ್ರೆ ನಿಮಗೆ ಯಾವುದೇ ಥರ ಶಿಕ್ಷೆ ಆಗುವುದಿಲ್ಲ. ನೀವು ಎವಿಡೆನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಜಸ್ಟಿಸ್. ಬಾಲ್ಯ ವಿವಾಹಗಳು ಹಿಂದುಳಿದ ಸಮಾಜ SC/ST ಸಮುದಾಯದಲ್ಲಿ ಹೆಚ್ಚಾಗಿ ಆಗುತ್ತವೆ. ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಮನೆ ಮನೆಗೆ ಪೊಲೀಸ್ ಎಂಬ ಕಾರ್ಯಕ್ರಮದ ಮಾದರಿಯಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಣ ಮತ್ತು ಭದ್ರತೆಗಾಗಿ ಮನೆ ಮನೆಗೆ ಸರ್ಕಾರ ಎಂಬ ಕಾರ್ಯಕ್ರಮವನ್ನು DC ಅವರು ಮಾಡಬೇಕಾಗುತ್ತದೆ. ಹಳ್ಳಿಗಳಲ್ಲಿ ಬಾಲ್ಯ ವಿವಾಹವಾಗುತ್ತಿದ್ದು ಎಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ತಿಳಿಯುತ್ತದೆ. ಆದರೆ ಮಾಹಿತಿ ನೀಡಿದವರ ಮೇಲೆಯೇ ಬೆದರಿಕೆ ಹಾಕಲಾಗುತ್ತಿದೆ. ಆದ್ದರಿಂದ ಮನೆ ಮನೆಗಳಲ್ಲಿ ಬದಲಾವಣೆಯಾಗಬೇಕಿದೆ. ಬಡತನ ಕಡಿಮೆಯಾಗಬೇಕು. ಮೊಬೈಲ್ ಬಳಕೆಯಿಂದ ಈಗಿನ ಹೆಣ್ಣು ಮಕ್ಕಳು ಹಾಳಾಗುತ್ತಿದ್ದಾರೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಸೇವಾ ಪಾಕ್ಷಿಕ ಅಡಿಯಲ್ಲಿ ಇಂದು ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಸೇವಾ ಪಾಕ್ಷಿಕ ಅಡಿಯಲ್ಲಿ ಇಂದು ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದಲ್ಲಿರುವ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಈ ಮೂರು ಸಮುದಾಯಗಳು ಮೂಲ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಪ್ರವರ್ಗ ಎ, ಪ್ರವರ್ಗ ಬಿಗಳಲ್ಲಿ ಮೀಸಲಾತಿ ಸೌಲಭ್ಯವನ್ನು ಹಂಚಿಕೆ ಮಾಡಬೇಕು ಎಂದು ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಹಾಗೂ ಸಚಿವ ಎನ್ಎಸ್ ಬೋಸರಾಜ್ ಅವರಿಗೆ ಮನವಿ ಸಲ್ಲಿಸಿದರು. ಒಳ ಮೀಸಲಾತಿ ಸಲ್ಲಿಸಿದ್ದು ಸರ್ಕಾರದ ಆದೇಶ ಗೊಂದಲದಿಂದ ಕೂಡಿದೆ. ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಈ ಮೂರು ಸಮುದಾಯಗಳಿಗೆ ಮೂಲ ಜಾತಿಯನ್ನು ತಿಳಿಸದೇ ಇರುವುದರಿಂದ ಗೊಂದಲ ಉಂಟಾಗಿದೆ. ಅನುಭವದಲ್ಲಿರುವ ಪ್ರವರ್ಗ ಎ ಅಥವಾ ಪ್ರವರ್ಗ ಬಿಗಳಲ್ಲಿ ಮೀಸಲಾತಿ ಸೌಲಭ್ಯವನ್ನು ಪಡೆಯಬಹುದು. ಮೂಲ ಜಾತಿ ಪ್ರಮಾಣ ಪತ್ರ ಪಡೆಯಲು ಕಂದಾಯ ಇಲಾಖೆ ಆದೇಶ ಹೊರಡಿಸಬೇಕು. ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಕೈಬಿಡಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಎಂದು ಒತ್ತಾಯಿಸಿದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ನೇಮಕಾತಿ ಜೊತೆಗೆ ಬಡ್ತಿ ನೇಮಕಾತಿ ಬ್ಯಾಕ್ಲಾಗ್ ಅನ್ವಯಿಸಿ ರೋಸ್ಟರ್ ಬಿಂದು ಪ್ರಕಟಿಸಬೇಕು. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರನ್ನು ಬದಲಾವಣೆ ಮಾಡಬೇಕು. ಪ್ರಧಾನ ಕಾರ್ಯದರ್ಶಿ ಮೇಜರ್ ಎಸ್ ಮಣಿವಣ್ಣನ್, ಆಯುಕ್ತ ರಾಕೇಶ್ ಕುಮಾರ್, ಜಂಟಿ ಕಾರ್ಯದರ್ಶಿ ಕಲಾವತಿ ಮತ್ತು ಎಸ್ಸಿಪಿ ಮತ್ತು ಟಿಎಸ್ಪಿ ಕೋಶದ ಸಲಹೆಗಾರ ವೆಂಕಟಯ್ಯ ಒಂದೇ ಸಮುದಾಯಕ್ಕೆ ಸಂಬಂಧಿಸಿದವರಾಗಿದ್ದಾರೆ. ಒಂದೇ ಸಮುದಾಯದ ಹಿತಾಸಕ್ತಿಯಿಂದ 101 ಜಾತಿಗಳಿಗೆ ಮಾರಕವಾಗಲಿದೆ. ಕೂಡಲೇ ಈ ಎಲ್ಲ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿದರು. ಒಳ ಮೀಸಲಾತಿ ಪರಿಣಾಮಕಾರಿ ಅನುಷ್ಠಾನಕ್ಕೆ ಉತ್ತಮ ಅಧಿಕಾರಿಗಳನ್ನು ನೇಮಿಸಬೇಕು. ಆಂಧ್ರ, ತೆಲಂಗಾಣ ಮಾದರಿಗಳಲ್ಲಿ ಪ್ರತ್ಯೇಕ ಕಾಯ್ದೆ ರಚಿಸಬೇಕು. ಪರಿಶಿಷ್ಟ ಜಾತಿಗಳಿಗೆ ಎಲ್ಲ ಜಾತಿಗಳ ಸಮುದಾಯಗಳ ಪ್ರತಿನಿಧಿಗಳ ಇರಬೇಕು ಎಂದು ಮನವಿ ಮಾಡಿದರು. ಒಳ ಮೀಸಲಾತಿ ಹೋರಾಟಕ್ಕೆ ಸಾಮಾಜಿಕ ನ್ಯಾಯ ಅక్కడ ಬರ್ರಿ ಅಣ್ಣ ಸರ್ ಕೈ ಕೈ ಆಯೋಗದ ವರದಿಯಲ್ಲಿನ ಪ್ರವರ್ಗ ಈ ಸರ್ಕಾರಿ ಆದೇಶ 2 ತಿದ್ದುಪಡಿ ಮಾಡಲೇಬೇಕು. ಒಳ ಮೀಸಲಾತಿಯನ್ನು ಬಡ್ತಿಗೂ ಬ್ಯಾಕ್ಲಾಗಿಗೂ ಅಪ್ಲೈ ಮಾಡಲೇಬೇಕು. ಈ ಸಂದರ್ಭದಲ್ಲಿ ಎಸ್ ಮಾರಪ್ಪ ವಕೀಲ್, ಶಿವರಾಯ್ ಅಕ್ಕರಕಿ, ಹೇಮರಾಜ್ ಅಸ್ಕಿಹಾಳ್, ನರಸಿಂಹಲು ಮರ್ಚಟಾಳ್, ಅಬ್ರಾಹಂ ಕಮಲಾಪುರ್, ತಾಯಪ್ಪ ಗಧಾರ್, ಲಕ್ಷ್ಮಣ್ ಕಲ್ಲೂರ್, ಪ್ರಭುರಾಜ್, ಉರುಕುಂದ, ಎಂಆರ್ ಬೇರಿ, ಆಂಜನೇಯ, ಕೃಷ್ಣ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆಯಲ್ಲಿ ನ್ಯಾಯಬೆಲೆ ಅಂಗಡಿಗಳು ಅವ್ಯವಸ್ಥೆಯಿಂದ ಕೂಡಿದ್ದು ಸಮಯ ಪಾಲನೆ ಮಾಡುತ್ತಿಲ್ಲ. ಪಡಿತರ ಧಾನ್ಯ ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಗ್ರಾಹಕರಿಗೆ ವಂಚನೆ ಮಾಡಲಾಗುತ್ತಿದೆ ಎಂದು ಅಖಿಲ ಕರ್ನಾಟಕ ಭುವನೇಶ್ವರಿ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ತಮೇಶ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನ್ಯಾಯಬೆಲೆ ಅಂಗಡಿಗಳ ನಿಗದಿತ ವೇಳೆಗೆ ತೆರೆಯುತ್ತಿಲ್ಲ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಅಂಗಡಿ ತೆರೆಯಬೇಕೆಂದು ನಿಯಮ ಇದ್ದರೂ ಉಲ್ಲಂಘಿಸಿ ಕೇವಲ ವಾರದಲ್ಲಿ 2-3 ದಿನ ಅಂಗಡಿ ತೆರೆಯುತ್ತಿದ್ದಾರೆ ಎಂದು ಆಪಾದಿಸಿದರು. ನ್ಯಾಯಬೆಲೆ ಅಂಗಡಿ ಮಾಲೀಕರು ತೂಕದಲ್ಲಿ ಮೋಸ ಮಾಡುತ್ತಿದ್ದಾರೆ. ಅಲ್ಲದೆ ಬಯೋಮೆಟ್ರಿಕ್ ಹೆಸರಿನಲ್ಲಿ ಜನರಿಂದ ಹಣ ವಸೂಲಿ ಮಾಡುತ್ತಿದ್ದಾರೆ. ಒಂದೇ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ 4-5 ನ್ಯಾಯಬೆಲೆ ಅಂಗಡಿ ಕಾಳಸಂತೆಯಲ್ಲಿ ಮಾರಾಟಕ್ಕೆ ಇಲಾಖೆಯೇ ಸಹಕಾರ ನೀಡದಂತಾಗಿದೆ ಎಂದು ಆರೋಪಿಸಿದರು. ಸಮಯಕ್ಕೆ ಸರಿಯಾಗಿ ನ್ಯಾಯಬೆಲೆ ಅಂಗಡಿ ತೆರೆಯದೆ ಪಡಿತರ ಚೀಟಿದಾರರಿಗೆ ವಂಚಿಸುವ ಕೆಲಸ ನಡೆಯುತ್ತಿದೆ. ಕೂಡಲೇ ಅಕ್ರಮ ಪಡಿತರ ವಿತರಣೆಯಲ್ಲಿ ಲೋಪಗಳನ್ನು ಸರಿಪಡಿಸಬೇಕು. ಜನರಿಂದ 10 ರೂಪಾಯಿ ವಸೂಲಿ ಮಾಡುವುದನ್ನು ತಡೆದು ಒಬ್ಬರಿಗೆ ಒಂದೇ ನ್ಯಾಯಬೆಲೆ ಅಂಗಡಿ ನೀಡುವಂತೆ ಎಚ್ಚರ ವಹಿಸಬೇಕು. ಅಕ್ರಮಕ್ಕೆ ಆಹಾರ ಇಲಾಖೆ ನಿರೀಕ್ಷಕರು, ಇತರೆ ಅಧಿಕಾರಿಗಳು ಸಹ ಬೆಂಬಲವಾಗಿ ನಿಂತಿದ್ದು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ವಹಿಸಬೇಕು. ಇಲ್ಲದೆ ಹೋದಲ್ಲಿ ತೀವ್ರ ಸ್ವರೂಪದ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಯಾವ ರೀತಿ ಬೇಕಾದ್ರೆ ಆ ರೀತಿ ಮೋಸ ಮಾಡೋ ಸಂದರ್ಭ ನಡೀತಾ ಇದೆ ಸರ್. ಯಾಕಂದರೆ ನೀವು ಖುದ್ದಾಗಿ ಬೇಕೆ ಕೊಟ್ಟು ನೋಡ್ಬೋದು. ನಾವು ಹೇಳಿದ್ದು ಒಂದು ವೇಳೆ ಸುಳ್ಳಾದರೆ ಆ ರೀತಿ ಭಾಳಷ್ಟು ಜನರು ಗ್ರಾಹಕರು ಇವತ್ತಿನ ದಿವಸ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮಂಥವ್ರ ಬಗ್ಗೆ ಯಾರು ಇದನ್ನು ದವಸ ಧಾನ್ಯಗಳು ನಮಗೆ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ, ಅವರು ಸಮಯ ಪಾಲನೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಾವು ಹಲವಾರು ವರ್ಷಗಳಿಂದ ಇದನ್ನು ಗಮನಿಸಿ ಎಲ್ಲ ಹೋರಾಟಗಳನ್ನು ಮಾಡುವ ಮುಖಾಂತರ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಡಿ ಅವರಿಗೆ ಮನವಿ ಪತ್ರಗಳು ಕೊಟ್ಟು ಕೂಡ ಅವರು ಈ ಒಂದು ಗ್ರಾಹಕರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವ ಒಂದು
ಸರಿಯಾದ ಕ್ರಮವನ್ನು ಇದುವರೆಗೆ ತೆಗೆದುಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದೀವಪ್ಪ ಅಂದರೆ ಮಾನ್ಯ ಲೋಕಾಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಫುಡ್ ಡೈರೆಕ್ಟರು ಮತ್ತು ಸಂಬಂಧಪಟ್ಟ ಸಚಿವರು ಎಲ್ಲರಿಗೆ ಒಂದೊಂದು ಕಾಪಿಯನ್ನು ನಾನು ಕಳಿಸ್ಕೊಡಕಂತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನ್ಯಾಯಬೆಲೆ ಅಂಗಡಿಗಳು ಸಮಯ ಪಾಲನೆ ಬಿಟ್ಟು ಮಾಡ್ತಾ ಇಲ್ಲ ಅಂತಕ್ಕಂಥ ಬರೀ ಸಿಟಿ ಮಾತ್ರ ಅಲ್ಲ, ಗ್ರಾಮಾಂತರ ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಈ ರೀತಿ ಮೋಸ ಮಾಡ್ತಾ ಇದ್ದರೆ ಸರಿಯಾದ ರೀತಿಯಲ್ಲಿ ಬಡವರಿಗೆ ಗ್ರಾಹಕರಿಗೆ ಸಿಗಬೇಕಾದ ಸೌಲಭ್ಯಗಳು ಏನಿದಾವೆ ದವಸ ಧಾನ್ಯಗಳು ಇವತ್ತು ಕಾಳಸಂತೆಯಲ್ಲಿ ತಮ್ಮ ಸ್ವಾರ್ಥಕ್ಕೆ ಇವತ್ತು ಮಾಲೀಕರು ಯಾವ ನ್ಯಾಯಬೆಲೆ ಅಂಗಡಿ ಮಾಲೀಕರು ತಮ್ಮ ಸ್ವಾರ್ಥಕ್ಕೋಸ್ಕರ ದವಸ ಧಾನ್ಯಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಅವರಿಗೆ ಸಿಗ್ತಾ ಇಲ್ಲ. ಮತ್ತು ಇನ್ನೊಂದು ತಂಬು ತಗೊಳ್ಳುವ ಸಂದರ್ಭದಲ್ಲಿ ಪ್ರತಿ ಒಬ್ಬ ಕಾರ್ಡ್ದಾರರಿಂದ 10 ರೂಪಾಯಿ ವಸೂಲಿ ಮಾಡ್ತಕ್ಕಂಥದ್ದು ಇದೆ. ಆ ರೀತಿ ಅವರು ಒಂದು ನ್ಯಾಯಬೆಲೆ ಅಂಗಡಿಗೆ 1000, 2000, 3000ವರೆಗೆ ರೇಷನ್ ಕಾರ್ಡ್ಗಳಿವೆ. ಆ 1000 10 ರೂಪಾಯಿ ಅಲ್ಲೂ ಕೂಡ 10,000 ಅಲ್ಲಿ ಹಾಕಿದ್ದಾರೆ. ಅಂದರೆ ಒಂದು 3,000 ಇತ್ತಪ್ಪ ಅಂದರೆ 30,000 ಅವರು ತಿಂಗಳಿಗೆ ಈ ರೀತಿ ಅನ್ಯಾಯ. ಈ ಸಂದರ್ಭದಲ್ಲಿ ಪಿ ನರಸಿಂಹಲು, ಮಾರೆಪ್ಪ, ಶ್ರೀಹರಿ ರೆಡ್ಡಿ, ಉರುಕುಂದಿ, ಜೆ ನರಸಪ್ಪ, ಗಂಗಾಧರ್ ಸೇರಿ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕ ಉತ್ಸವದ ಧ್ವಜಾರೋಹಣ. ಈ ಭಾಗದ ಅಭಿವೃದ್ಧಿ ಸರ್ಕಾರ ಬದ್ಧ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಕೃಷ್ಣಾ ಮೇಲ್ದಂಡೆ ಯೋಜನೆ ಜಾರಿಗೆ ಕೇಂದ್ರ ಅಸಹಕಾರ. ಭೂ ಪರಿಹಾರಕ್ಕೆ ಪ್ರತ್ಯೇಕ ಪ್ರಾಧಿಕಾರ. ಖಾಲಿ ಹುದ್ದೆಗಳ ನೇಮಕಾತಿ ಶೀಘ್ರ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಮಹಿಳಾ ಆಯೋಗದ ಅಧ್ಯಕ್ಷರಿಂದ ಸಂವಾದ. ಕಲ್ಯಾಣ ಕರ್ನಾಟಕ ಮಹಿಳೆಯರು ಅಸಾಮಾನ್ಯರು. ನಾಗಲಕ್ಷ್ಮಿ ಚೌಧರಿ. ಅಲೆಮಾರಿಗಳಿಗೆ 1% ಮೀಸಲು ಜಾರಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ. ಸಚಿವರಿಗೆ ಮನವಿ. ಸೆಪ್ಟೆಂಬರ್ 19ರಂದು ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ. ಸಮಾಜ ಬಾಂಧವರು ಭಾಗವಹಿಸಲು ಚಂದ್ರಶೇಖರ್ ಮಿರ್ಜಾಪುರ್ ಮನವಿ. ಹಿಂದುಳಿದ ವರ್ಗಗಣತಿ ಉಪ್ಪಾರ್ ಎಂದು ಜಾತಿ ಕಲಂನಲ್ಲಿ ಬರೆಯಿಸಿ. ದೇವೇಂದ್ರಪ್ಪ ಉಪ್ಪಾರ್. ಬಾಲ್ಯ ವಿವಾಹ ತಡೆಯಲು ಕಾನೂನುಗಳೊಂದಿಗೆ ಜನತೆ ಸಹಕಾರ ಅಗತ್ಯ. ನಾಗಲಕ್ಷ್ಮಿ ಚೌಧರಿ. ಪ್ರಧಾನಿ ನರೇಂದ್ರ ಮೋದಿ ಜನ್ಮದಿನ ಅಂಗವಾಗಿ ಪಾಕ್ಷಿಕ ರಕ್ತದಾನ ಶಿಬಿರ. ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಜಾತಿ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ತೆಗೆಯಲು ಆಗ್ರಹಿಸಿ ಸಚಿವರಿಗೆ ಮನವಿ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ರಮ ಹಣ ವಸೂಲಿ. ವಿತರಣೆಯಾಗದ ಪಡಿತರ. ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.